ಇವತ್ತು ನಾವು 12 ಪಾರ್ಟ್ 6 ಮಾಡೋಣ. ಸ್ಟಾರ್ಟಿಂಗ್ ಏನೈತಿ ಓದೋಣ ಸಲ ಏನು ಕೊಟ್ಟ ನೀವು. ದ ಪೊಲೀಸ್ ಹ್ಯಾವ್ ಅರೆಸ್ಟೆಡ್ 3 people involved in a series of vehicle thefts and recovered 29 two-wheelers worth an estimated 5.41 lakh. ಸೊ ಏನಿಲ್ಲಿ ದ ಪೊಲೀಸ್ ಹ್ಯಾವ್ ಅರೆಸ್ಟೆಡ್, ದ ಪೊಲೀಸ್ ಸಬ್ಜೆಕ್ಟ್ ಐತಿ. ಪೊಲೀಸ್ ಹ್ಯಾವ್ ಅರೆಸ್ಟೆಡ್, ಹ್ಯಾವ್ ಅನ್ನೋದೇನಿಲ್ಲಿ ಹೆಲ್ಪಿಂಗ್ ವರ್ಬ್. ಪೊಲೀಸ್ ಏನು ಮಾಡಿದರು? ಅರೆಸ್ಟ್ ಮಾಡಿದರು. ಸೆಕೆಂಡ್ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಯಾರನ್ನು? 3 people. ಓಕೆ, 3 people ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಇನ್ವಾಲ್ಡ್ ಬಂತು ಅನ್ಕೋ, ಇಲ್ಲಿ ಆ್ಯಸ್ ಅ ಒಂದು ಕೈಂಡ್ ಆಫ್ ಪಾಸ್ಟ್ ಪಾರ್ಟಿಸಿಪಲ್ ಇದು. ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಅಬ್ಜೆಕ್ಟಿವ್ ಅಂತ ಹೇಳ್ತಲ್ಲ ನಾವು, ಅದು. ಸೊ ಆ್ಯಸ್ ಅ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಇಲ್ಲಿ ಹೋದ ವರ್ಕ್ ಆಗೈತಿ. ಇಲ್ಲಿ ಯಾವುದು? ಇನ್ವಾಲ್ಡ್. ನಾನು ಇದನ್ನು ಮಾಲ್ ನೋಡಿದ್ದೀನಿ. ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಬಂದು ನೆಕ್ಸ್ಟ್ ಹಿಂಗೆ V3 ಬಂದು ಅನ್ಕೋ, ಅದು ಅಬ್ಜೆಕ್ಟಿವ್. ಅದು ಅಂದ್ರೆ 3 people ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡೋದಿತ್ತು. ಅದು ಯಾವುದು? ಇನ್ವಾಲ್ಡ್. ಈ 3 people ಏನು ಮಾಡಿದ್ದಾರೆ? ಇನ್ವಾಲ್ಡ್ ಆಗಿದ್ದಾರೆ. ಎಲ್ಲಿ? ಇನ್ ಅ ಸಿರೀಸ್ ಆಫ್ ವೆಹಿಕಲ್ ಥೆಫ್ಟ್ಸ್. ಇನ್ವಾಲ್ಡ್ ಇಂದ ಹೇಳಿದ ಥೆಫ್ಟ್ಸನ್ನು ಒಬ್ಬರ ಸ್ವಂತ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡೋದಿತ್ತು. ಇದ್ರ ಬಗ್ಗೆ 3 people ಬಗ್ಗೆ. ದ ಪೊಲೀಸ್ ಸಬ್ಜೆಕ್ಟ್ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಅರೆಸ್ಟೆಡ್ 3 people. ವರ್ಬ್ ಆಬ್ಜೆಕ್ಟ್ ಕ್ಲಾಸ. ಇದು ಇನ್ವಾಲ್ಡ್ ಬಂತು ಅನ್ಕೋ, ಪಾಸ್ಟ್ ಪಾರ್ಟಿಸಿಪಲ್. 3 people ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡೋದು. ಈ 3 people ವೆಹಿಕಲ್ ಥೆಫ್ಟ್ಸ್ದ ಒಳಗೆ ಸಿಕ್ಕಾಕೊಂಡಾರು. ಯಾರು 3 people ಅರೆಸ್ಟ್ ಮಾಡಿದಾರಲ್ಲ ಪೊಲೀಸರು, ಅವರು. ಮುಂದಿನ ಕಸ ಆ್ಯಂಡ್. ಈ ಆ್ಯಂಡ್ ಬಂತು ಅನ್ಕೊಂಬಿಡು. ಇದ್ರ ಸಬ್ಜೆಕ್ಟ್ ಯಾವುದು? ದ ಪೊಲೀಸ್. ದ ಪೊಲೀಸ್ ರಿಕವರ್ಡ್ 29 two-wheelers. ಅದೇ ರೀತಿ ಪೊಲೀಸ 29 ಬೈಕ್ಸನ್ನು ರಿಕವರಿ ಮಾಡಿದರು. ಇವ್ರ ಕಡೆಯಿಂದ ರಿಕವರ್ ಮಾಡ್ಕೊಂಡಾರಂತ. ಮುಂದೇನು? ವರ್ತ್ ಆ್ಯನ್ ಎಸ್ಟಿಮೇಟೆಡ್ two-wheelers ವರ್ತ್ ಆ್ಯನ್ ಎಸ್ಟಿಮೇಟೆಡ್ 5.41 lakh. 5.41 ಲಕ್ಷಗಳಷ್ಟು ಬೆಲೆ ಬಾಳುವ 29 two-wheelersನ್ನು ಅವರು ರಿಕವರಿ ಮಾಡ್ಕೊಂಡಾರೆ. ಓಕೆ, ಇದು ದ ಪೊಲೀಸ್ ಸಬ್ಜೆಕ್ಟ ರಿಕವರ್ಡ್ ಏನು? ಹೆಲ್ಪಿಂಗ್ ವರ್ಬ, ಸಾರಿ ಮೇನ್ ವರ್ಬ. ದ ಪೊಲೀಸ್ ರಿಕವರ್ಡ್ 29 two-wheelers ವರ್ತ್ 5.41 lakh. ಅಂದ್ರೆ ಪೊಲೀಸರ 3 ಮಂದಿ ಅರೆಸ್ಟ್ ಮಾಡಿದರು. ಆ 3 ಮಂದಿ ಬೈಕ್ ಕದಿಯೋ ಥೆಫ್ಟ್ನಾಗ ಅವ್ರು ಇನ್ವಾಲ್ವ್ ಆಗಿದ್ದರು. ಅವ್ರ ಕಡೆಯಿಂದ 29 ಬೈಕನ್ನು ಅವರ ರಿಕವರಿ ಮಾಡಿದರು. 29 ಬೈಕದ ಬೆಲೆ 5.41 ಲಕ್ಷ. ಓಕೆ, ನೆಕ್ಸ್ಟ್. ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅದ್ದೂರು ಶ್ರೀನಿವಾಸುಲು ಸೇಡ್ ಇಯರ್ ಆನ್ ಟ್ಯೂಸ್ಡೇ. ಯಾರು? ಸೂಪ್ರಿಡೆಂಟ್. ಮುಂದೆ ಓದ್ಕೊಂಬಿಡೋಣ ಸಲ. ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅದ್ದೂರು ಶ್ರೀನಿವಾಸುಲು ಸೇಡ್ ಇಯರ್ ಆನ್ ಥರ್ಸ್ಡೇ ದ್ಯಾಟ್ ದ ಅರೆಸ್ಟ್ ಆಫ್ ಅ ಸೆಕೆಂಡ್ ಹ್ಯಾಂಡ್ ಬೈಕ್ ಸೆಲ್ಲರ್ ಶ್ರೀಕಾಂತ್ ಬೋಟ್ಲೆ ಇನ್ ಬೆಂಕಿಪಲ್ಲಿ ವಿಲೇಜ್ ಇನ್ ಚಿಂಚೋಳಿ ತಾಲೂಕ್ ಹೆಲ್ಪ್ಡ್ ದ ಪೊಲೀಸ್ ಬಸ್ಟ್ ದ ಗ್ಯಾಂಗ್ ಆಫ್ ಬೈಕ್ ಥೀವ್ಸ್. ಸೊ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅದ್ದೂರು ಶ್ರೀನಿವಾಸುಲು ಏನಿದು? ಸಬ್ಜೆಕ್ಟ್. ಸೂಪ್ರಿಡೆಂಟ್ ಆಫ್ ಪೊಲೀಸ್ ಎಸ್ ಪಿ ಹೆಸರಿನ ಅದ್ದೂರು ಶ್ರೀನಿವಾಸುಲು. ಸೇಡ್ ಹೇಳಿದಂಥ ಏನು? ಇಯರ್ ಆನ್ ಟ್ಯೂಸ್ಡೇ ಒಂದ ಹೇಳಿದಾನಂತ. ಸೊ ಸಬ್ಜೆಕ್ಟ್ ಯಾವುದು? ಸೂಪ್ರಿಡೆಂಟಿಂದ ಹಿಡಿದು ಶ್ರೀನಿವಾಸ ಸಬ್ಜೆಕ್ಟ್. ಸೇಡ್ ವರ್ಬ, ಇಯರ್ ಆನ್ ಟ್ಯೂಸ್ಡೇ ಆಬ್ಜೆಕ್ಟ್. ಸಬ್ಜೆಕ್ಟ್ ವರ್ ಆಬ್ಜೆಕ್ಟ್ ಆಯಿತಾ. ಸೊ ಎಸ್ ಪಿ ಹೇಳಿದಾನೆ. ಏನು ಹೇಳಿದಾನು? ದ್ಯಾಟ್ ದ ಅರೆಸ್ಟ್ ಆಫ್ ಅಸ್. ದ್ಯಾಟ್ ಏನು ಹೇಳಿದಾನವ? ದ ಅರೆಸ್ಟ್ ಆಫ್ ಅ ಸೆಕೆಂಡ್ ಹ್ಯಾಂಡ್ ಬೈಕ್ ಸೆಲ್ಲರ್. ಕಾಮ ಸ್ಟಾರ್ಟ್ ಆಯ್ತಾ, ಇಲ್ಲಿ ಕಾಮ ಮುಗೀತು. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಇದನ್ನು ಬಿಟ್ಟು ಒಂದು ಸಲ ಬೇಕಾದ್ರೆ. ದ ಅರೆಸ್ಟ್ ಆಫ್ ಅ ಸೆಕೆಂಡ್ ಹ್ಯಾಂಡ್ ಬೈಕ್ ಸೆಲ್ಲರ್ ಹೆಲ್ಪ್ಡ್ ದ ಪೊಲೀಸ್. ಸೊ ಅದೇನು ಅರೆಸ್ಟ್ ಮಾಡಿದಾರಲ್ಲ ಸೆಕೆಂಡ್ ಹ್ಯಾಂಡ್ ಬೈಕ್ ಸೆಲ್ಲರ್ ಸಬ್ಜೆಕ್ಟ್. ಇದು ಅದೇನು ಮಾಡೈತಿ? ಹೆಲ್ಪ್ ಮಾಡಿದೆ ಅಂತ. ಯಾರಿಗೆ? ಪೊಲೀಸರಿಗೆ. ಅದಕ್ಕೆ ಹೆಲ್ಪ್ಡ್ ದ ಪೊಲೀಸ್ ಬಸ್ಟ್ ದ ಗ್ಯಾಂಗ್ ಆಫ್ ಬೈಕ್ ಥೀವ್ಸ್.
ಇದು ಇದನ್ನು ಏನು ಹೊಡ್ಯಾಕ ಇದೇನು ಬೈಕಿದ ಕಳ್ತನ ಆಗದಿತ್ತಲ್ಲ ಅದನ್ನು ಮುಚ್ಚಿ ಹಾಕಕ್ಕೆ, ಅದನ್ನು ಹಿಡ್ಯಾಕ ಹೆಲ್ಪ್ ಮಾಡ್ತಂತ. ಏನು? ಸೆಕೆಂಡ್ ಹ್ಯಾಂಡ್ ಬೈಕ್ ಸೆಲ್ಲರ್ದ ಅರೆಸ್ಟ್. ಸೊ ದ್ಯಾಟ್ ದ ಅರೆಸ್ಟ್ ಆಫ್ ಅ ಸೆಕೆಂಡ್ ಹ್ಯಾಂಡ್ ಬೈಕ್ ಸೆಲ್ಲರ್ ಶ್ರೀಕಾಂತ್ ಬೋಟ್ಲೆ. ಈ ಶ್ರೀಕಾಂತ್ ಬೋಟ್ಲೆ ನೀವು ಸೆಕೆಂಡ್ ಹ್ಯಾಂಡ್ ಬೈಕ್ ಸೆಲ್ಲರು, ಬೇರೆ ಕಡೆಯಿಂದ ಕದಿಯೋದು, ಬೇರೆ ಕಡೆ ಮಾರೋದು. ಏನೊಂದು ಅರೆಸ್ಟ್ ಐತಿಲ್ಲ, ಹೆಲ್ಪ್ ಮಾಡೈತಿ ಯಾರಿಗೆ? ಪೊಲೀಸ್ರಿಗೆ. ಇದಕ್ಕೆ ಆ ಒಂದು ಗ್ಯಾಂಗ್, ಏನು ಗ್ಯಾಂಗ್ ಐತಿಲ್ಲ ಅದ ಬೈಕ್ ಕಳ್ತನ ಮಾಡ್ತಾರಲ್ಲ ಅದನ್ನು ಹಿಡ್ಯಾಕ. ಸೊ ದ ಅರೆಸ್ಟ್ ಸಬ್ಜೆಕ್ಟ ಹೆಲ್ಪ್ಡ್ ಏನ ವರ್ಬ. ದ ಅರೆಸ್ಟ್ ಸಬ್ಜೆಕ್ಟ ಹೆಲ್ಪ್ಡ್ ವರ್ಬ. ದ ಪೊಲೀಸ್ ಬಸ್ಟ್ ದ ಗ್ಯಾಂಗ್ ಬೈಕ್ ಥೀವ್ಸ್ ಆಬ್ಜೆಕ್ಟ್. ಓಕೆ. ಸೊ ದ ಅರೆಸ್ಟ್, ಯಾರು ಅರೆಸ್ಟು? ಆಫ್ ಅ ಸೆಕೆಂಡ್ ಹ್ಯಾಂಡ್ ಬೈಕ್ ಸೆಲ್ಲರ್. ಆಫ್ ಬಂತು ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ದ ಅರೆಸ್ಟ್ ಬಗ್ಗೆ. ಯಾರು ಅರೆಸ್ಟು? ಸೆಕೆಂಡ್ ಹ್ಯಾಂಡ್ ಬೈಕ್ ಸೆಲ್ಲರ್. ಕಾಮ ಕೊಟ್ಟರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಶ್ರೀಕಾಂತ್ ಬೋಗ್ಟೆ ನೋಡಿ ಅವನ ಹೆಸರು. ಎಲ್ಲೇ ಅವ? ಇನ್ ಬೆಂಕಿಪಲ್ಲೆ. ಎಲ್ಲಿ ಬರ್ತದೆ ಬೆಂಕಿಪಲ್ಲಿ? ಚಿಂಚೋಳಿ ತಾಲೂಕದಾಗ. ಓಕೆ, ಇಷ್ಟ. ನೆಕ್ಸ್ಟ್ ಏನೈತಿ ಇಲ್ಲಿ? ದ ಪೊಲೀಸ್ ಹ್ಯಾವ್ ಅರೆಸ್ಟೆಡ್ ಬಸಯ್ಯ ಸ್ವಾಮಿ ಆ್ಯಂಡ್ ಅಭಿನಂದನ್ ಮಾನೆ ಅಪಾರ್ಟ್ ಫ್ರಮ್ ಶ್ರೀಕಾಂತ್ ಬೋಟ್ಲೆ. ಶ್ರೀಕಾಂತ್ ಬೋಟ್ಲೆ ಸೆಕೆಂಡ್ ಹ್ಯಾಂಡ್ ಬೈಕ್ ಸೆಲ್ಲರ್ ಬಿಡ. ಇವ್ರ ಜೊತೆ ದ ಪೊಲೀಸ್ ಸಬ್ಜೆಕ್ಟ್ ಹ್ಯಾವ್ ಏನೈತಿಲ್ಲ ಹೆಲ್ಪಿಂಗ್ ವರ್ಬ್. ಪೊಲೀಸ್ ಅದೇ ಮತ್ತು ಅರೆಸ್ಟೆಡ್. ಪೊಲೀಸ್ ಅರೆಸ್ಟ್ ಮಾಡ್ಯಾರಂತ ಯಾರನ್ನು? ಬಸಯ್ಯ ಸ್ವಾಮಿ ಮತ್ತು ಅಭಿನಂದನ್ ಮಾನೇನ. ಅಪಾರ್ಟ್ ಫ್ರಾಮ್ ಶ್ರೀಕಾಂತ್ ಅಂದ್ರೆ ಶ್ರೀಕಾಂತನ ಬಿಟ್ಟು ಇವರಿಬ್ಬರನ್ನು ಮತ್ತೆ ಅರೆಸ್ಟ್ ಮಾಡಿದಾರಂತ. ಯಾರು? ಪೊಲೀಸರು. ನೆಕ್ಸ್ಟ್ ಏನೈತಿ ಇಲ್ಲಿ? ಡ್ಯೂರಿಂಗ್ ಇಂಟರೋಗೇಷನ್ ಮೇನ್ ಅಕ್ಯೂಸ್ಡ್ ಅಭಿನಂದನ್ ಕಾನ್ಫೆಸ್ಡ್ ದ್ಯಾಟ್ he stole bikes in Kalburgi and supplied them to Srikanth and Basaya Swami for selling them in rural areas. So during interrogation ಅಂದರೆ ಪ್ರಿಪೊಸಿಷನ್. ಇಂಟರೋಗೇಷನ್ ಅಂದರೆ ತನಿಖೆ ಮಾಡುವ ಸಮಯದಲ್ಲಿ ಮೇನ್ ಅಕ್ಯೂಸ್ಡ್, ಮೇನ್ ಆರೋಪಿ ಯಾರು? ಅಭಿನಂದನ್. ಮೇನ್ ಅಕ್ಯೂಸ್ಡ್ ಅಭಿನಂದನ್ ಸಬ್ಜೆಕ್ಟ್. ಮೇನ್ ಅಕ್ಯೂಸ್ಡ್ ಯಾರದಲ್ಲ ಅಭಿನಂದನ ಕಾನ್ಫೆಸ್ಡ್ ಒಪ್ಕೋತಾನಂತ. ಏನು ಒಪ್ಕೋತಾನು? ಸಬ್ಜೆಕ್ಟ್ ಆಯಿತು, ವರ್ಬ್ ಆಯಿತು. ಒಪ್ಕೋತಾನವ. ಏನು ಒಪ್ಕೋತಾನವ? ದ್ಯಾಟ್ ಕಂಜಂಕ್ಷನ್ ಮೇನ್ ಅಕ್ಯೂಸ್ಡ್ ಅಭಿನಂದನ್ ಕಾನ್ಫೆಸ್ಡ್ ದ್ಯಾಟ್ ಏನು? ಈ ಅಂದರೆ ಅಭಿನಂದನ್. ಈ ಸ್ಟೋಲ್ ಬೈಕ್ಸ್ ಇನ್ ಕಲಬುರ್ಗಿ. ಈ ಸಬ್ಜೆಕ್ಟು ಸ್ಟೋಲ್ ಹೆಲ್ಪ್, ಮೇನ್ ವರ್ಬು ಈ ಸ್ಟೋಲ್ ಬೈಕ್ಸ್ ಇನ್ ಕಲಬುರ್ಗಿ. ಕಲಬುರ್ಗಿದಾಗ ಏನು ಮಾಡ್ತಾನವ? ಬೈಕ್ಸನ್ನು ಕದೀತಾನಂತ. ಆ್ಯಂಡ್ ಈ ಸಪ್ಲೈಡ್ ದೆಮ್ ಟು ಶ್ರೀಕಾಂತ್. ಮುಂದೇನು ಮಾಡ್ತಾನವ? ಬೈಕ್ ಆದಮೇಲೆ ಅವನನ್ನು ಈ ಸಪ್ಲೈಡ್, ಈ ಸಬ್ಜೆಕ್ಟು ಸಪ್ಲೈಡ್ ಮೇನ್ ವರ್ಬು. ಕಲಬುರ್ಗಿದಾಗ ಕದ್ದಿದ್ದ ಬೈಕನ್ನು ಸಪ್ಲೈ ಮಾಡ್ತಾನೆ. ಯಾರಿಗೆ? ಸಬ್ಜೆಕ್ಟ್ ಈ ವರ್ಬ್ ಸಪ್ಲೈಡ್ ದೆಮ್ ಟು ಶ್ರೀಕಾಂತನ್ ಬಸಯ್ಯ ಸ್ವಾಮಿ. ಇದು ಅಬ್ಜೆಕ್ಟ್. ಯಾರ್ಯಾರಿಗೆ? ಶ್ರೀಕಾಂತ ಮತ್ತು ಬಸಯ್ಯ ಸ್ವಾಮಿಗೆ ಅದನ್ನು ಸೆಲ್ ಮಾಡ್ತಾನೆ. ಯಾರು? ಅಭಿನಂದನ್. ಫಾರ್ ಸೆಲ್ಲಿಂಗ್ ದೆಮ್ ಇನ್ ರೂರಲ್ ಏರಿಯಾಸ್. ಫಾರ್ ಹೆಲ್ಪಿಂಗ್ ಅಲ್ವೋ? ಫಾರ್ ಸೆಲ್ಲಿಂಗ್ ದೆಮ್ ಇನ್ ರೂರಲ್ ಏರಿಯಾಸ್ ಅಂದರೆ ಹಳ್ಳಿಯಾಗ ಅದನ್ನು ಮಾರೋದು. ಓಕೆ. ನೆಕ್ಸ್ಟ್ ಎಕ್ಸ್ಪ್ಲೇನಿಂಗ್ ದ ಮೋಡಸ್ ಆಪರೆಂಡಿ ಆಫ್ ದ ಅಕ್ಯೂಸ್ಡ್. ದ ಪೊಲೀಸ್ ಆಫೀಸರ್ ಸೇಡ್ ದ್ಯಾಟ್ ಅಭಿನಂದನ್ ಯೂಸ್ಡ್ ಟು ಟಾರ್ಗೆಟ್ ಬೈಕ್ಸ್ ಪಾರ್ಕ್ಡ್ ಇನ್ ಪಬ್ಲಿಕ್ places and on the roadside where CCTV surveillance was not available. Explaining the modus operandi of the accused. ಅಕ್ಯೂಸ್ಡ್ ಯಾವ ರೀತಿ ಕೆಲಸ ಮಾಡ್ತಾನೋ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಪೊಲೀಸರು ಏನು ಹೇಳ್ತಾರಂದ್ರೆ ದ ಪೊಲೀಸ್ ಆಫೀಸರ್ ಸೇಡ್ ಏನು? ಕಂಜಂಕ್ಷನ್ ದ್ಯಾಟ್ ಇದೆ. ಇಲ್ಲಿಂದ ಇಲ್ಲಿ ತನಕ ಪ್ರಿಪೊಸಿಷನ್ ಪ್ರೇಸ್ ಇದೆ. ದ ಪೊಲೀಸ್ ಆಫೀಸರ್ ಸೇಡ್ ಅಂದ ಪೊಲೀಸ್ ಆಫೀಸರ್ ಸಬ್ಜೆಕ್ಟ ಸೇಡ ವರ್ಬ. ಸಬ್ಜೆಕ್ಟ್ ವರ್ಬ್ ಅದು ನೆಕ್ಸ್ಟ್ ಇಲ್ಲಿ ಡ್ಯಾಟ್ ಹಚ್ಚಿ ಕಂಜಂಕ್ಷನ್ ಮಾಡದ. ಮತ್ತು ಇಲ್ಲಿಂದ ಸಬ್ಜೆಕ್ಟ್ ವರ್ಬ್ ಸ್ಟಾರ್ಟ್ ಆಕೈತಿ ಇಲ್ಲಿಂದ. ಇನ್ನು ಅಭಿನಂದನ್ ಯಾರು? ಮೇನ್ ಅಕ್ಯೂಸ್ಡ್. ಅಭಿನಂದನ್ ಏನು ಮಾಡ್ತಾನೋ? ಅಭಿನಂದನ್ ಯೂಸ್ಡ್ ಟು ಟಾರ್ಗೆಟ್ ಬೈಕ್ಸ್ ಪಾರ್ಕ್ಡ್ ಇನ್ ಪಬ್ಲಿಕ್ ಪ್ಲೇಸಸ್. ಯೂಸ್ಡ್ ಟು ಟಾರ್ಗೆಟ್, ಅವ ಟಾರ್ಗೆಟ್ ಮಾಡ್ತಿದ್ದೆ ಅಂತ. ಏನು? ಬೈಕ್ಸ್. ಎಂಥ ಬೈಕ್ಸು?
ಪಾರ್ಕ್ಡ್ ಇನ್ ಪಬ್ಲಿಕ್ ಪ್ಲೇಸಲ್ಲಿ ಪಾರ್ಕ್ ಮಾಡಿದ ಬೈಕನ್ನು ಅವ ಟಾರ್ಗೆಟ್ ಮಾಡೋಂಥ. ಆ್ಯಂಡ್ ಆನ್ ದ ರೋಡ್ ಸೈಡ್, ಮತ್ತು ರೋಡ್ ಸೈಡ್ ಹಚ್ಚಿರ್ತಾರಲ್ಲ ಬೈಕ್, ಅವನು ಟಾರ್ಗೆಟ್ ಮಾಡ್ತಿದ್ದಂಥ. ವೇರ್ CCTV ಸರ್ವೈಲೆನ್ಸ್ ನಾಟ್ ಅವೈಲೇಬಲ್, ಎಲ್ಲಿ CCTV ಸರ್ವೈಲೆನ್ಸ್ ಇಲ್ಲ ಅಲ್ಲ, ಅಲ್ಲಿ ಅವೇನು ಮಾಡ್ತಿದ್ದ, ಅವನನ್ನು ಎಲ್ಲಿ CCTV ಸರ್ವೈಲೆನ್ಸ್ ಇಲ್ಲ ಅವನನ್ನು ಟಾರ್ಗೆಟ್ ಮಾಡಿದಂಥ. ಟಾರ್ಗೆಟ್ ಮಾಡಿ ಕದ್ದ ರಾಮಸ್ವಾಮಿ, ಬಸಯ್ಯ ಸ್ವಾಮಿ ಮತ್ತು ಶ್ರೀಕಾಂತ್ಗೆ ಮಾರಿದಂಥ. ಇಷ್ಟ. ಇನ್ನೊಂದು ಕಾಪಿ. ಸೊ ಇಲ್ಲಿಂದ ಹೇಳ್ತಾರೆ, ಏನು ಕೊಟ್ಟ ನೀವು ಇಲ್ಲಿಂದ ಹೇಳ್ತಾನೆ. ದ ಪೊಲೀಸ್ ಹ್ಯಾವ್ ಅರೆಸ್ಟೆಡ್ 8 people, including 3 lawyers, for killing an advocate reported in Raibag a few months ago. ಇನ್ನು ದ ಪೊಲೀಸ್ ಸಬ್ಜೆಕ್ಟು, ಪೊಲೀಸ್ ಏನು ಮಾಡಿದರು, ಹ್ಯಾವ್ ಅರೆಸ್ಟೆಡ್, ಹ್ಯಾವ್ ಹೆಲ್ಪಿಂಗ್ ವರ್ಬ್, ಅರೆಸ್ಟೆಡ್ ಮೇನ್ ವರ್ಬ ಅಂತ. ಪೊಲೀಸ್ ಅರೆಸ್ಟ್ ಮಾಡಿದರು ಯಾರನ್ನು, 8 people, 8 ಮಂದಿನ, ಇನ್ಕ್ಲೂಡಿಂಗ್ 3 lawyers, 8 ಮಂದಿದಾಗ 3 ಲಾಯರ್ ಅದಾರಂತ. ಇದಕ್ಕೆ ಫಾರ್ ಪ್ರಿಪೋಸಿಷನ್ ಫಾರ್ ಕಿಲ್ಲಿಂಗ್ ಆ್ಯನ್ ಅಡ್ವೊಕೇಟ್, ಒಬ್ಬ ಲಾಯರ್ ಸಾಯಿಸೋ ಸಂಬಂಧ 8 ಮಂದಿಯನ್ನು ಪೊಲೀಸರ ಬಂದಿ ಮಾಡಿದ್ದಾರೆ. ರಿಪೋರ್ಟ್ ಅಂದರೆ ಏನಿಲ್ಲ, ರಿಪೋರ್ಟೆಡ್ ಅಂದ್ರೆ ಇದ್ರ ಬಗ್ಗೆ ಆ್ಯಕ್ಷನ್ ಇನ್ಫಾರ್ಮೇಷನ್ ಕೊಡೋದು. ಸೊ ರಿಪೋರ್ಟೆಡ್ ಇನ್ ರಾಯ್ಬಾಗ್ ಅ ಫ್ಯೂ ಮಂತ್ಸ್ ಅಗೋ, ಆ ಅಡ್ವೊಕೇಟ್ ಏನು ಸಾಯಿಸ್ಯಾರಲ್ಲ ಅದು ರಿಪೋರ್ಟ್ ಆಗೈತೆ ಅಂತ. ಎಲ್ಲಿ, ರಾಯ್ಬಾಗ್ದಾಗ, ಕೆಲವು ತಿಂಗಳ ಹಿಂದೆ. ಏನೈತಿದ, ಅಡ್ವೊಕೇಟ್ ಶಿವನಗೌಡ ಬಸಗೌಡ ಪಾಟೀಲ್ ಆಫ್ ಬಸ್ತರ್ವಾಡ್ ಈಸ್ ಜೂನಿಯರ್ ಲಾಯರ್ಸ್ ಭರತ್ ಕೋಲಿ, ಕಿರಣ್ ಕೆಂಪವಾಡೆ ಆ್ಯಂಡ್ ಉದಯ್ ಮುಷಿನ್ವಾರ್, ಸಂಜಯ್ ಕುಮಾರ್ ಹಲ್ಬನ್ನವರ್, ರಾಮು ದಂಡಾಪುರ್, ಸುರೇಶ್ ನಂದಿ ಆ್ಯಂಡ್ ಮಂಜುನಾಥ್ ತಲ್ವಾರ್ now face the charge of abducting and killing ಸಂತೋಷ್ ಪಾಟೀಲ್ ಇನ್ ಏಪ್ರಿಲ್. ಯಾರ್ಯಾರು, ಅಡ್ವೊಕೇಟ್ ಶಿವನಗೌಡ ಪಾಟೀಲ್, ಲಾಯರ್, ಯಾವ ಲಾಯರು, ಶಿವನಗೌಡ ಪಾಟೀಲ್. ಆಫ್ ಅಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡೋದು, ಯಾರ ಬಗ್ಗೆ, ಶಿವನಗೌಡ ಪಾಟೀಲ್ ಬಗ್ಗೆ. ಎಲ್ಲ ಶಿವನಗೌಡ ಪಾಟೀಲ ಆಫ್ ಬಸ್ತವಾಡ್ದವ. ಮತ್ತು ಅವನ ಜೂನಿಯರ್ ಯಾರು, ಶಿವನಗೌಡ ಬಸಗೌಡ ಪಾಟೀಲ್ ಜೂನಿಯರ್ ಯಾರು, ಜೂನಿಯರ್ ಲಾಯರ್ಸ್ ಭರತ್ ಕೋಲಿ, ಕಿರಣ್, ಸಂಜಯ, ರಾಮು, ಸುರೇಶ, ಮಂಜು. ಇವ್ರು ಏನು ಮಾಡ್ಬೇಕೀಗ, ನೌ ಫೇಸ್ ದ ಚಾರ್ಜ್. ನೌ ಫೇಸ್ ಅಂದ್ರೆ ಸಬ್ಜೆಕ್ಟ್, ಇವರೆಲ್ಲ ಕೂಡಿ ಈಗ ಫೇಸ್ ಮಾಡಬೇಕಂತ. ಏನು, ದ ಚಾರ್ಜನ್ನು ಫೇಸ್ ಮಾಡಬೇಕ್ರೆ ಆಬ್ಜೆಕ್ಟ್ ಇದು. ಎಂಥ ಚಾರ್ಜು, ಇವರೆಲ್ಲ ಕೂಡಿ ಈಗ ಚಾರ್ಜನ್ನು ಫೇಸ್ ಮಾಡಬೇಕು. ಎಂಥ ಚಾರ್ಜ್ ಅಂದ್ರೆ ಆಫ್ ಅಬ್ಡಕ್ಟಿಂಗ್ ಆ್ಯಂಡ್ ಕಿಲ್ಲಿಂಗ್ ಸಂತೋಷ್ ಪಾಟೀಲ್ ಇನ್ ಏಪ್ರಿಲ್ದಾಗ ಸಂತೋಷ್ ಪಾಟೀಲನ್ನು ಅವನನ್ನು ಕಿಡ್ನ್ಯಾಪ್ ಮಾಡಿ ಅವನಿಗೆ ಸಾಯಿಸಿದಾರಲ್ಲ, ಆ ಚಾರ್ಜನ್ನು ಇವರೆಲ್ಲ ಈಗ ಫೇಸ್ ಮಾಡಬೇಕಿಲ್ಲ. ಏನಿದೆ, ಎಫರ್ಟ್ಸ್ ಆರ್ ಆನ್ ಟು ಟ್ರೇಸ್ 2 more accused, ನಾಗರಾಜ್ ನಾಯಕ್, ಲಾಯರ್ ಮಹಾವೀರ್ ಅಂಜಿ, who are absconding. ಎಫರ್ಟ್ಸ್ ಆರ್ ಆನ್, ಎಫರ್ಟ್ಸ್ ಅಂದರೆ ಸಬ್ಜೆಕ್ಟ್, ಎಫರ್ಟ್ಸ್ ಏನದಾವೀಗ, ಆನ್ ಅದಾವ ಅಂದರೆ ಎಫರ್ಟ್ಸ್ ಹಿಂಗೆ ನಡೆದಾವೀಗ. ಎತ್ತರ ಎಫರ್ಟ್ಸ್ ಮಾಡತ್ತಾರು, ಏನು ನಡೆದವು, ಪ್ರಿಪೋಸಿಷನ್ ಟು ಟ್ರೇಸ್ 2 more accused, ಇನ್ನೂ 2 ಅಕ್ಯೂಸ್ಡ್ ಅದಾರು, ಇನ್ನೂ 2 ಆರೋಪಿದಾರು. ಅವರನ್ನು ಟ್ರೇಸ್ ಮಾಡೋಕ್ಕೆ ಒಂದು ಎಫರ್ಟ್ಸ್ ಐತಿ. ಅವ್ರ ಹೆಸರೇನು, ನಾಗರಾಜ್ ಮತ್ತು ಲಾಯರ್. ಇವ್ರು ಏನು ಮಾಡತ್ತಾರು, ಹೂ ಅಂದ್ರೆ ಇವರಿಬ್ಬರು, ಹೂ ಆರ್ ಅಬ್ಸ್ಕಂಡಿಂಗ್ ಅಂದರೆ ತಲೆ ಮರೆಸಿಕೊಂಡು ಬಿಟ್ಟಾರ ಅವ್ರು, ಅದಕ್ಕಂತಾರೆ ಅಬ್ಸ್ಕಂಡಿಂಗ್ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ನಿಂತನ ಮಾಡೋಣ. ಇಲ್ಲಿಂದ ಇಳಿತಾನೆ ಐತದ, ಮೇ ಬಿ ಇಲ್ಲಿಂದ ಇಳಿತಾನೆ ಐತದ, ಇಲ್ಲಿಂದ ಹಿಡಿದ ಇಲ್ಲಿ ತನಕ ಕಂಟಿನ್ಯೂಸ್ ಓದ್ಬೇಕು ಅದನ್ನು ನಾವೀಗ. ಓಕೆ, ಬೇಸ್ಡ್ ಆನ್ ಮಿಸ್ಸಿಂಗ್
person complaint by Santosh Patil's wife, the police began investigation. It revealed that the accused kidnapped the lawyer who was in way to court, took him to the forest of Ganeshgudi in Uttara Kannada, killed him in burnt body. However, the police who worked on the same clues found the bones and got the DNA test and by proof that they belonged to the deceased. Investigation revealed that Shivangouda Patil had a dispute with Santosh Patil over 1 acre 4 guntes of land in Raibagh. Superintendent of Police Bhim Shankar S. Gould told reporters. Enuda. Based on a missing person complaint by Santosh wife. ಒಂದು ಪ್ರಿಪೋಷನ್ ಪ್ಲೇಸ್ ಇದೆ. ಏನು ಬೇಸ್ಡ್ ಆನ್ ಅ ಮಿಸ್ಸಿಂಗ್ ಪರ್ಸನ್ ಕಂಪ್ಲೇಂಟ್, ಒಂದು ಮಿಸ್ಸಿಂಗ್ ಪರ್ಸನ್ ಕಂಪ್ಲೇಂಟ್ ಆಧಾರದ ಮೇಲೆ. ಯಾರಿಂದ ಇದು? ಬೈ ಸಂತೋಷ್ ಪಾಟೀಲ್ಸ್ ವೈಫ್. ಇಲ್ಲಿಂದ ಕಾಮತ್ ಅಂದರೆ ಇದಕ್ಕೆ ಸಬ್ಜೆಕ್ಟ ವರ್ಬ ಆಬ್ಜೆಕ್ಟ್ ಏನು ನೋಡೋಕೆ ಹೋಗ್ಬಾರ್ದು, ಜಸ್ಟ್ ಅರ್ಥ ಮಾಡ್ಕೋಬೇಕು. ಏನು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆಧಾರದ ಮೇಲೆ ಯಾರಿಂದ? ಸಂತೋಷ್ ಪಾಟೀಲ್ ವೈಫ್. ಸಂತೋಷ್ ಪಾಟೀಲ್ ಅಂದರೆ ಯಾರು ಮರ್ಡರ್ ಆಗಿಲ್ಲ, ನಾವು ಸತ್ತಲ್ಲ, ಸಂತೋಷ್ ಪಾಟೀಲ್ ಅವ್ರ ವೈಫ್ ಕಂಪ್ಲೇಂಟ್ ಕೊಟ್ಟಲ್ಲಂತ. ಅದ್ರ ಮೇಲೆ ದ ಪೊಲೀಸ್ ಬಿಗೇನ್ ಇನ್ವೆಸ್ಟಿಗೇಷನ್. ದ ಪೊಲೀಸ್ ಸಬ್ಜೆಕ್ಟ, ಬಿಗೇನ್ ವರ್ಬ, ಇನ್ವೆಸ್ಟಿಗೇಷನ್ ಆಬ್ಜೆಕ್ಟ. ಪೊಲೀಸ್ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ರಂತ. ಇಟ್ ರಿವೀಲ್ಡ್ ಏನ, ಇಟ್ ಅಂದ್ರೆ ಸಬ್ಜೆಕ್ಟ, ರಿವೀಲ್ಡ್ ಅಂದ್ರೆ ಅದೊಂದು ಹೊರ ಹಾಕಿತಂತ. ಏನು ಹೊರ ಹಾಕಿತಪ್ಪ, ಅದ ಏನು ಗೊತ್ತು ಮಾಡ್ತಂದ್ರೆ ಅದ ದ ಅಕ್ಯೂಸ್ಡ್ ಕಿಡ್ನ್ಯಾಪ್. ಅಕ್ಯೂಸ್ ಅಂದ್ರೆ ಆರೋಪಿಗಳು. ದ್ಯಾಟ್ ಎಲ್ಲಿ ಹಾಕೈತಿ? ಕಂಜಂಕ್ಷನ್ ದ್ಯಾಟ್ ಇಲ್ಲಿ. ಇಟ್ ರಿವೀಲ್ಡ್ ಏನ ಒಂದು ಸೆಂಟೆನ್ಸ, ದ್ಯಾಟ್ ಮುಂದೆ ಬರೋದು ಮತ್ತೊಂದು ಸೆಂಟೆನ್ಸ. ದ ಅಕ್ಯೂಸ್ಡ್ ಅಂದ್ರೆ ದ ಆರೋಪಿಗಳು ಏನು ಮಾಡ್ತಾರೋ, ಕಿಡ್ನ್ಯಾಪ್ಡ್ ಮಾಡಿದರು. ಯಾರನ್ನ? ಲಾಯರ್ ಸಂತೋಷ್ ಪಾಟೀಲ್ನ. ಅವೇನು ಮಾಡ್ತಿದ್ದ? ಹೂ ವಾಸ್ ಆನ್ ಈಸ್ ವೇ ಟು ಕೋರ್ಟ್. ಅವ ಕೋರ್ಟ್ ಹೋಗುವ ಒಂದು ದಾರಿಯಲ್ಲಿ ಅವನನ್ನು ಆರೋಪಿಗಳು ಕಿಡ್ನ್ಯಾಪ್ ಮಾಡಿದರು. ಟುಕ್ ಅಂದ್ರೆ ದ ಅಕ್ಯೂಸ್ಡ್ ಟುಕ್. ಆರೋಪಿಗಳನ್ನು ತೊಗೊಂಡೋದ್ರಂತ. ಎಲ್ಲಿ? ಟುಕ್ ಹಿಮ್. ಹಿಮ್ ಇನ್ ಆಬ್ಜೆಕ್ಟ, ಟುಕ್ ವರ್ಬ, ದ ಅಕ್ಯೂಸ್ಡ್ ಸಬ್ಜೆಕ್ಟ್. ಟುಕ್ ಹಿಮ್, ಟು ಅಂದರೆ ಪ್ರಿಪೋಸಿಷನ್, ಟು ದ ಫಾರೆಸ್ಟ್ ಆಫ್ ಗಣೇಶ್ಗುಡಿ ಉತ್ತರಾಖಂಡದ ಗಣೇಶ್ಗುಡಿ ಫಾರೆಸ್ಟಲ್ಲಿ ಕರ್ಕೊಂಡೋಗಿ ದ ಅಕ್ಯೂಸ್ಡ್ ಕಿಲ್ಡ್ ಹಿಮ್ ಆ್ಯಂಡ್ ದ ಅಕ್ಯೂಸ್ಡ್ ಬಾಂಟ್ ಹಿಮ್. ಅವನ ಸಾಯಿಸಿ ಅವನನ್ನು ಸುಟ್ಟಾರಂತ. ಬಾಂಟ್ ದ ಬಾಡಿ ಸುಟ್ಟಾರಂತ. ಹೊವೆವರ್ ಆಮೇಲೆ ದ ಪೊಲೀಸ್ ವರ್ಕ್ಡ್ ಆನ್ ಸಮ್ ಕ್ಲೂಸ್. ಇದಾದಮೇಲೆ ಪೊಲೀಸ್ ಏನು ಮಾಡ್ತಾರೋ, ದ ಪೊಲೀಸ್ ಸಬ್ಜೆಕ್ಟ, ದ ಪೊಲೀಸ್ ಹೂ ಅಂದರೆ ಎಕ್ಸ್ಟೆನ್ಷನ್ ಕೊಡೋದು. ದ ಪೊಲೀಸ್ ವರ್ಕ್ಡ್ ಆನ್ ಸಮ್ ಕ್ಲೂಸ್ ಮೇಲೆ ಅವರು ಸ್ಟಾರ್ಟ್ ಮಾಡ್ತಾರೆ ಕೆಲಸ ಮಾಡೋಕ್ಕೆ. ಆಮೇಲೆ ದ ಪೊಲೀಸ್ ಫೌಂಡ್, ಪೊಲೀಸ್ ಸಿಗ್ತೀವಿ ಏನು, ದ ಬೋನ್ಸ್ ಆ್ಯಂಡ್ ಗಾಟ್ ದ ಫೌಂಡ್. ಆಮೇಲೆ ದ ಪೊಲೀಸ್ ಕ್ಲೂಸ್ ವರ್ಕ್ ಮಾಡುವಾಗ ಫೌಂಡ್ ದ ಬೋನ್ಸ್, ಮೂಳೆಗಳು ಸಿಕ್ಕುವಂಥ. ಯಾರಿಗೆ? ಪೊಲೀಸರಿಗೆ. ಆ್ಯಂಡ್ ಪೊಲೀಸ್ ಗಾಟ್ ದ DNA ಟೆಸ್ಟ್ ಡನ್. ಮತ್ತು ಪೊಲೀಸರ DNA ಟೆಸ್ಟ್ ಮಾಡ್ರಂತ. ಇದಕ್ಕೆ ಟು ಪ್ರೂವ್, ಏನು ಪ್ರೂವ್ ಮಾಡೋಕ್ಕೆ? ದ್ಯಾಟ್ ಅದೇನು DNA ಟೆಸ್ಟ್ ಇಲ್ಲ, ದೇ ಬಿಲಾಂಗ್ ಟು ದ ಡಿಸೀಸ್ಡ್. ಅಂದ್ರೆ ಅದು ಒಂದು ಏನು ಸತ್ತಾನಲ್ಲ ಅವನಿಗೆ ಅದು DNA ಸೇರೈತಿ ಅಂತವ್ರು ಪ್ರೂವ್ ಮಾಡಿರಂತ. ಯಾರು? ಪೊಲೀಸರು. ದ ಪೊಲೀಸ್ ಹೂ ವರ್ಕ್ಡ್ ಆನ್ ಸಮ್ ಕ್ಲೂಸ್. ದ ಪೊಲೀಸ್ ಸಬ್ಜೆಕ್ಟ್, ಫೌಂಡ್ ವರ್ಬ್, ದ ಪೊಲೀಸ್ ಫೌಂಡ್ ದ ಬೋನ್ಸ್ ಆಬ್ಜೆಕ್ಟ್. ದ ಪೊಲೀಸ್ ಸಬ್ಜೆಕ್ಟ, ಫೌಂಡ್ ವರ್ಬ, ದ ಬೋನ್ಸ್ ಆಬ್ಜೆಕ್ಟ. ಮತ್ತು ದ ಪೊಲೀಸ್ ಸಬ್ಜೆಕ್ಟ, ದ ಪೊಲೀಸ್ ಗಾಟ್ ದ DNA ಟೆಸ್ಟ್ ಡನ್ ಟು ಪ್ರೂವ್ ದ್ಯಾಟ್. ಇಲಾಕತಿ ಕಂಜಂಕ್ಷನ್ನ ಏನು ಪ್ರೂವ್ ಮಾಡೋಕ್ಕೆ? ಅದೇನು DNA ಟೆಸ್ಟ್ ಮಾಡಿದವಲ್ಲ ಅದು ಸತ್ತಾನಲ್ಲ ಸಂತೋಷ್ ಪಾಟೀಲ್, ಹಂಗಾದ ಬಿಲಾಂಗ್ ಆಕೈತಿ ಅಂತ ಕನ್ಫರ್ಮ್ ಆಗ್ತೀರಿ. ಇನ್ವೆಸ್ಟಿಗೇಷನ್ ರಿವೀಲ್ಡ್. ಇನ್ವೆಸ್ಟಿಗೇಷನ್ ಅಂದ್ರೆ ಸಬ್ಜೆಕ್ಟ್, ರಿವೀಲ್ಡ್ ಅಂದ್ರೆ ವರ್ಬ. ಏನು ರಿವೀಲ್ಡ್ ಮಾಡೈತಿ? ದ್ಯಾಟ್ ಅಂದರೆ ಕಂಜಂಕ್ಷನ್. ಕಂಜಂಕ್ಷನ್ ಏನು? ಸಬ್ಜೆಕ್ಟ, ಸೆಂಟೆನ್ಸ, ಕಂಜಂಕ್ಷನ್ ಮುಂದೆ ಒಂದು ಸೆಂಟೆನ್ಸ. ಸೊ ಏನು ಮಾಡೈತಿ ಅದ? ಏನು ರಿವೀಲ್ ಮಾಡ್ತಂದ್ರೆ ಶಿವನಗೌಡ ಪಾಟೀಲಿಂದ ಅಲ್ಲ. ಶಿವನಗೌಡ ಪಾಟೀಲ್ ಅಂದ್ರೆ ಯಾರು ಮರ್ಡರ್ ಮಾಡಿದನಲ್ಲ ಇವು ಶಿವನಗೌಡ, ಇವು ಮರ್ಡರ್ ಮಾಡ್ಸಂತ. ಅವನು ಹ್ಯಾಡ್ ಅಂದರೆ ಕಡೆ ಇತ್ತಂತ. ಏನಿತ್ತು? ಡಿಸ್ಪ್ಯೂಟ್ ಅಂದರೆ ಜಗಳ ಇತ್ತಂತ. ಯಾರ ಜೋಡಿ?
ವಿತ್ ಸಂತೋಷ್ ಪಾಟೀಲ್. ಶಿವನಗೌಡ ಪಾಟೀಲ್ ಸಬ್ಜೆಕ್ಟ್ ಹ್ಯಾಡ್ ಅ ಡಿಸ್ಪ್ಯೂಟ್ ವರ್ಬ್. ಯಾರು ಜೋಡಿ ತಮ್ಮ ಡಿಸ್ಪ್ಯೂಟ? ಸಂತೋಷ್ ಪಾಟೀಲ್ ಜೋಡಿ. ಇದಕ್ಕಿತ್ತದ ಓವರ್ ಅ 1 ಎಕರೆ ಆ್ಯಂಡ್ 4 ಗುಂಟ ಆಫ್ ಲ್ಯಾಂಡ್ ಇನ್ ರಾಯಬಾಗ್. ರಾಯಬಾಗ್ದಾಗಿರೋ 1 ಎಕರೆ 4 ಗುಂಟ ಜಾಗದ ಮೇಲೆ ಅವ್ರಿಗೆ ಜಗಳ ಆಯ್ತಂತ. ಯಾರ ಜೋಡಿ? ಶಿವನಗೌಡ ಪಾಟೀಲ್ಗೆ ಜಗಳ ಆಯಿತು. ಯಾರ ಜೊತೆ? ಸಂತೋಷ್ ಪಾಟೀಲ್ ಜೊತೆ. ಪೊಲೀಸ್ ಭೀಮಶಂಕರ್ ಎಸ್ ಗುಲ್ಲಡ್ ಟೋಲ್ಡ್ ರಿಪೋರ್ಟರ್ಸ್ಗೆ ಇದನ್ನು ಹೇಳ್ತಾನೆ. ಯಾರು? ಭೀಮಶಂಕರ್. ಹಿಂಗೆ ಆಗೈತಿ, ಅವ್ನು ಕರ್ಕೊಂಡೋಗಿ ಜಂಗಲ್ದಾಗ ಕರ್ಕೊಂಡೋಗಿ ಮಾಡಿ ಸುಟ್ಟಾರ ಅವನ. ಆಮೇಲೆ ಅವ್ನು ವರ್ಕ್ ಮಾಡಿದ ಮೇಲೆ ನಿಮ್ಗೆ ಏನು ಟೆಸ್ಟ್ ಗೊತ್ತಾಯ್ತು ಅವನದ ಅದು ಬಿಲಾಂಗ್ ಆಗಿದೆ ಅಂತ. ಇದು ಎದಕ್ಕಾಗಿತ್ತು ಅಂದರೆ ಶಿವನಗೌಡ ಪಾಟೀಲ ಅವನ ಜೊತೆ ಜಗಳ ಆಯಿತು 1 ಎಕರೆ 4 ಗುಂಟಾಗ ಅಂತ ಹೇಳ್ದ. ಮುಂದಿನ ಸಂತೋಷ್ ಪಾಟೀಲ್ ಫೈಲ್ಡ್ ಅ ಸಿವಿಲ್ ಸ್ಯೂಟ್ ಅಗೇನ್ಸ್ಟ್ ಶಿವನಗೌಡ ಇನ್ ದ ರಾಯಬಾಗ್ ಕೋರ್ಟ್ ಇನ್ ಜನವರಿ ದಿಸ್ ಇಯರ್. ಸಂತೋಷ್ ಪಾಟೀಲ್ ಸತ್ತಾನಲ್ಲ, ಇವೇನು ಮಾಡ್ತಾನು ಓದ್ಕೊಳ್ಳಿ. ಓಕೆ. ಸಂತೋಷ್ ಪಾಟೀಲ್ ಫೈಲ್ಡ್ ಅ ಕ್ರಿಮಿನಲ್ ಸೂಟ್ ಅಗೇನ್ಸ್ಟ್ ಶಿವನಗೌಡ ಇನ್ ದ ರಾಯಬಾಗ್ ಕೋರ್ಟ್ ಇನ್ ಜನವರಿ ದಿಸ್ ಇಯರ್. Enraged by this, Shivangouda Patil voted to kill him. He agreed to pay a sum of 14 lakh to some of the accused to kill him. Of this amount, 11 lakh was already paid. It is unfortunate that the lawyer joined hands to kill another lawyer, the superintendent of police said. ಇನ್ನು ಸಂತೋಷ್ ಪಾಟೀಲ್ ಒಂದು ಫೈಲ್ ಮಾಡ್ತಾನಂತ. ವರ್ಬ ಸಂತೋಷ್ ಪಾಟೀಲ್ ಸಬ್ಜೆಕ್ಟ್. ಸಂತೋಷ್ ಪಾಟೀಲ್ ಒಂದು ಫೈಲ್ ಮಾಡಿದ. ಏನು? ಸಿವಿಲ್ ಸ್ಯೂಟ್ ಅಂದ್ರೆ ಏನೋ ಒಂದು ಇರ್ಬೇಕು ಬಿಡಿದು ಕೋರ್ಟ್ದಾಗದ್ದು. ಅಗೇನ್ಸ್ಟ್ ಯಾರ ವಿರುದ್ಧ? ಶಿವನಗೌಡ ಪಾಟೀಲ್ ವಿರುದ್ಧ. ಇನ್ ದ ರಾಯಬಾಗ್ ಕೋರ್ಟ್ ಇನ್ ಜನವರಿದಾಗ ಅವನ ವಿರುದ್ಧ ಒಂದವ ಸಿವಿಲ್ ಸೂಟನ್ನು ಫೈಲ್ ಮಾಡ್ತಾನಂತ. ಎನ್ರೇಜ್ಡ್ ಬೈ ದಿಸ್, ಇದರಿಂದ ಫುಲ್ ಶಿಟ್ಟಿಗೆ ಎದ್ದ ಶಿವನಗೌಡ ಏನು ಮಾಡ್ತಾನೋ, ಎನ್ರೇಜ್ಡ್ ಮತ್ತು ಕಾಮ ಐತಿ ಅಂದರೆ ಇದು ಪ್ರಿಪೋರ್ಷನಲ್ ಪ್ರೇಸ್. ಇದು ಜಸ್ಟ್ ಇದಕ್ಕೆ ಸಬ್ಜೆಕ್ಟ್ ವರ್ಬ್ ಹೊರಡಿರಂಗಿಲ್ಲ, ಅರ್ಥ ಮಾಡ್ಕೋಬೇಕು ನಾವು. ಇದರಿಂದ ಸಿಟ್ಟಲಾರಾದಂಥ ಶಿವನಗೌಡ ಪಾಟೀಲ್ ಏನು ಮಾಡ್ತಾನೋ, ಇದು ಸಬ್ಜೆಕ್ಟಿನ. ಓಕೆ. ಶಿವನಗೌಡ ಪಾಟೀಲ್ ಏನು ಮಾಡ್ತಾನೋ, ಫ್ಲೋಟೆಡ್ ಟು ಕಿಲ್ ಹಿಮ್. ಅವನು ನಿರ್ಧಾರ ತೊಗೊಂಡ್ಬಿಡ್ತಾನೋ ಇವನು ಸಾಯಿಸಬೇಕಂತ. ಅದಕ್ಕೆ ಏನು ಮಾಡ್ತಾನೋ ಶಿವನಗೌಡ ಪಾಟೀಲ್, ಹೀ ಅಗ್ರೀಡ್ ಟು ಪೇ ಅ ಸಮ್ ಆಫ್ 14 lakh ಟು ಸಮ್ ಆಫ್ ದ ಅಕ್ಯೂಸ್ ಟು ಕಿಲ್ ಹಿಮ್. ಈ ಆಗ್ರೀಡ್ ಒಪ್ಪತಾನೋ ಯಾರು? ಶಿವನಗೌಡ ಪಾಟೀಲ್. ಅದಕ್ಕೆ ರೊಕ್ಕ ಕೊಡೋಕೆ ಯಾರಿಗೆ? 14 lakh rupees ರೊಕ್ಕ ಕೊಡ ಒಪ್ಪತಾನೆ. ಯಾರಿಗೆ? ಸಮ್ ಆಫ್ ದ ಅಕ್ಯೂಸ್ ಟು ಕಿಲ್ ಹಿಮ್. ಅವನನ್ನು ಮರ್ಡರ್ ಮಾಡೋಕೆ ಇವ ರೊಕ್ಕ ಕೊಡ್ತಾನಂತೆ. ಎಷ್ಟು? 14 ಲಕ್ಷ ರೂಪಾಯಿ. ಆಫ್ ದಿಸ್ ಅಮೌಂಟ್ 11 lakh ವಾಸ್ ಆಲ್ರೆಡಿ ಪೇಡ್. ಇದ್ರಾಗ 11 ಲಕ್ಷ ಏನೈತಿಲ್ಲ ವಾಸ್ ಆಲ್ರೆಡಿ ಪೇಡ್ ಬೈ ಶಿವನಗೌಡ ಪಾಟೀಲ್. ಇಟ್ ಈಸ್ ಅನ್ಫಾರ್ಚುನೇಟ್, ಇದೊಂದು ನಂಬಲಾರದಂಥ ಸಂದರ್ಭ. ಯಾಕಂದ್ರೆ ಲಾಯರ್ಸ್ ಜಾಯ್ನ್ಡ್ ಹ್ಯಾಂಡ್ಸ್ ಟು ಕಿಲ್ ಅನದರ್ ಲಾಯರ್. ಅಡ್ವೊಕೇಟ್ ಕೈ ಕೊಡ್ಸಾರಂತ ಇನ್ನೊಬ್ಬನ ಲಾಯರ್ನ ಸಾಯಿಸಕ್ಕೆ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇದನ್ನ ಹೇಳಿದಾನೆ ಅಷ್ಟೆ. ಇಷ್ಟ ಇದೆ.